ಇದು ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್. ಪಟ್ಟಣಗೆರೆ ಶೆಡ್ ತೆರಿಗೆ ಬಾಕಿ ಸಂಬಂಧ ತನಿಖೆಯನ್ನ ಮಾಡೋದಕ್ಕೆ ಈಗ ಸೂಚನೆ ನೀಡಲಾಗಿದೆ. 16 ವರ್ಷಗಳಿಂದ ತೆರಿಗೆಯನ್ನ ಪಾವತಿಸಿಲ್ಲ ಜಯಣ್ಣ. ಪಟ್ಟಣಗೆರೆ ಶೆಡ್ಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನೀವು ನೋಡ್ತಾ ಇರುವಂತಹ ಮಾಹಿತಿ ಇದು. ಪಟ್ಟಣಗೆರೆ ಶೆಡ್ ಅಲ್ಲಿ ಮೊನ್ನೆಯಿಂದಲೂ ಕೂಡ ಈ ಒಂದು ಶೆಡ್ ಬಹಳ ಸುದ್ದಿಯಾಗಿದೆ. ಕಾರಣ ಇದೇ ಒಂದು ಶೆಡ್ ನಲ್ಲಿ ರೇಣುಕಾ ಸ್ವಾಮಿಗೆ ಚಿತ್ರ ಹಿಂಸೆಯನ್ನ ಕೊಟ್ಟು ಅವನನ್ನ ವಿಕೃತಿಯಿಂದ ಸಾಯಿಸಿರುವಂಥದ್ದು. ಆದರೆ ಈ ಒಂದು ಪಟ್ಟಣಗೆರೆ ಶೆಡ್ ಅಲ್ಲಿ ಏನೆಲ್ಲ ಇಷ್ಟ ದಿನ ಕೆಲಸ ಕಾರ್ಯಗಳು ಆಗ್ತಾ ಇತ್ತು, ನಾನು ಲೀಸ್ಗೆ ಕೊಟ್ಟಿದ್ದೀನಿ ಕಿಶೋರನವ್ರಿಗೆ ಅಂತ ಹೇಳ್ತಾ ಇದ್ರು. ಇಲ್ಲಿವರೆಗೂ 16 ವರ್ಷಗಳಿಂದ ಜಯಣ್ಣ ಈ ಒಂದು ಬಿಲ್ಡಿಂಗಿಗೆ ತೆರಿಗೆ ಪಾವತಿ ಮಾಡಿಲ್ಲ. 2008ರಿಂದಲೂ ತೆರಿಗೆಯನ್ನ ಪಾವತಿಸಿಲ್ಲ ಜಯಣ್ಣ. ನ್ಯೂಸ್ 18 ವರದಿ ಬಳಿಕ ಜಯಣ್ಣಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅಧಿಕಾರಿಗಳು. ಈಗ ಅಧಿಕಾರಿಗಳ ವಿರುದ್ಧ ತನಿಖೆಗೂ ಕೂಡ ಸೂಚನೆಯನ್ನ ನೀಡಲಾಗಿದೆ. ನೋಟಿಸ್ ಅನ್ನ ಕೊಡದೆ ಅಧಿಕಾರಿಗಳು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ರ ಅನ್ನುವಂತಹ ಪ್ರಶ್ನೆ. ಕಾರಣ ಈಗ ನೋಟಿಸ್ ಅನ್ನ ಕೊಟ್ಟಿದ್ದಾರೆ, ತೆರಿಗೆ ಪಾವತಿ ಮಾಡಿಲ್ಲ. 2008ರಿಂದ 24ರವರೆಗೂ ಏನ್ ಮಾಡ್ತಾ ಇದ್ರು ಅಧಿಕಾರಿಗಳು? ಯಾಕೆ ನೋಟಿಸ್ ಅನ್ನ ಕೊಟ್ಟಿಲ್ಲ, ಪಾವತಿಯನ್ನ ಮಾಡಿಸ್ಕೊಂಡಿಲ್ಲ? ಹಾಗಾದ್ರೆ ಏನಾದ್ರೂ ಅಡ್ಜಸ್ಟ್ಮೆಂಟ್ ಆಗಿತ್ತು ಅಧಿಕಾರಿಗಳ ನಡುವೆ ಅನ್ನುವಂತಹ ಪ್ರಶ್ನೆಯನ್ನ ಇಟ್ಟು ನ್ಯೂಸ್ 18 ಇದೇ ಒಂದು ಪ್ರಶ್ನೆಗಳನ್ನ ಕೇಳಿತ್ತು. ಮೌದ್ಗಿಲ್ ನೇತೃತ್ವದಲ್ಲಿ ಇದರ ಬಗ್ಗೆ ಈಗ ತನಿಖೆ ನಡೆಯೋದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಇದು ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್. ಬಿಬಿಎಂಪಿ ಕಂದಾಯ ವಿಶೇಷ ಆಯುಕ್ತ ಮನೀಶ್ ಮೌದ್ಗಿಲ್ಗೆ ತನಿಖೆ ನಡೆಸುವಂತೆ ಸೂಚನೆಯನ್ನ ನೀಡಲಾಗಿದೆ. ಇಷ್ಟು ವರ್ಷಗಳ ಕಾಲ ನಗರದ ಪ್ರತಿಷ್ಠಿತ ಏರಿಯಾದಲ್ಲಿ ಇಷ್ಟೊಂದು ದೊಡ್ಡ ಜಾಗಕ್ಕೆ ತೆರಿಗೆ ಕಟ್ಟದೆ ಇದ್ದಿದ್ದು ಹೇಗೆ? ಆರ್ಆರ್ ನಗರ ಕಂದಾಯ ಅಧಿಕಾರಿಗಳ ಮೇಲೆ ಈ ಸಂಬಂಧ ತನಿಖೆ ಮಾಡುವಂತೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ಅದ್ರ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ. ಸಂಬಂಧಪಟ್ಟ ವಿಶೇಷ ಆಯುಕ್ತರು ಯಾಕೆ ಕಟ್ಟಲಿಲ್ಲ, ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರಾ, ನೋಟಿಸ್ ಕೊಟ್ಟಿರಲಿಲ್ವಾ, ಅಥವಾ ಯಾರಾದರೂ ಅವ್ರ ಜೊತೆಗೆ ಸೇರ್ಕೊಂಡಿದ್ದಾರಾ ಲೋಕಲ್ ಅಫಿಷಿಯಲ್ಸ್ ಅಂತ ಹೇಳಿ ಅದನ್ನು ಕೂಡ ತನಿಖೆ ಮಾಡ್ತಿದ್ದಾರೆ. ಅಲ್ಲ, ಸ್ಪೆಷಲ್ ಕಮಿಷನರ್ ತೆರಿಗೆಗೇನೆ ನಮ್ಮಲ್ಲಿ ಈಗ ಆದಾಯಕ್ಕೆ ಕಂದಾಯ, ಅದ್ರ ಹೆಸರು ರೆವಿನ್ಯೂ ಅಂತ ಹೇಳ್ತಾರೆ, ಕಂದಾಯ ವಿಶೇಷ ಆಯುಕ್ತರು ಅದನ್ನು ನೋಡ್ತಿದ್ದಾರೆ. ಎಲ್ಲೆಲ್ಲಿ ಈ ರೀತಿ ವರ್ಷಗಟ್ಟಲೆ ದಶಕಗಟ್ಟಲೆ ಟ್ಯಾಕ್ಸ್ ಕಟ್ಟಿಲ್ಲ ಅಥವಾ ವಸೂಲಿ ಮಾಡಿಲ್ಲ ಅಥವಾ ಅವ್ರಿಗೆ ನಾವು ಏನು ನೋಟಿಸು ಕೊಟ್ಟಿಲ್ಲ ಅಂತ ಎಲ್ಲ ಅಧಿಕಾರಿಗಳ ಮೇಲೆ ನಾವು ಕ್ರಮ ತಗೊಳ್ತಾ ಇದ್ದೀವಿ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್ ಮುಲ್ಕಿ, 2008ರಿಂದ 2024ರವರೆಗೂ ಕೂಡ ತೆರಿಗೆ ಬಾಕಿ ಇದೆ ಅನ್ನೋದು ಗೊತ್ತಿದ್ದು ಸುಮ್ಮನೆ ಇದ್ರ, ಅಥವಾ ಈಗಾಗಲೇ ನಾವು ನಿನ್ನೆ ಕೂಡ ಮಾತನಾಡ್ತಾ ಇದ್ವಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಡವರಿಗೊಂದು ನ್ಯಾಯ, ಶ್ರೀಮಂತವರಿಗೊಂದು ನ್ಯಾಯ, ಪ್ರಭಾವಿಗಳಿಗೊಂದು ನ್ಯಾಯ, ಏನೂ ಇಲ್ಲದ ಜನಸಾಮಾನ್ಯರಿಗೊಂದು ನ್ಯಾಯ ಅನ್ನುವ ರೀತಿಯಾಗಿ ವರ್ತಿಸ್ತಾ ಇತ್ತ ಬಿಬಿಎಂಪಿ ಅಂತ ಹೇಳಿ. ಸೊ ಈಗ ನ್ಯೂಸ್ 18 ಈ ಪ್ರಶ್ನಾವಳಿಗಳ ಮೇಲೆ ಬಿಬಿಎಂಪಿ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳುವುದಕ್ಕೆ ಮುಂದೆ ಆಗಿದೆ, ಯಾರ್ಯಾರ ವಿರುದ್ಧ ಈಗ ತನಿಖೆಗೆ ಮುಂದಾಗಿದೆ? ನವಿತಾ, ಬೆಂಗಳೂರಿನಲ್ಲಿ ಬಿಬಿಎಂಪಿಗೆ ಅತಿ ಹೆಚ್ಚು ತೆರಿಗೆ ಸಂಗ್ರಹ ಆಗುವಂಥ 4 ವಲಯಗಳ ಪೈಕಿ ಆರ್ಆರ್ ನಗರ ಕೂಡ ಒಂದು. ಪ್ರತಿ ವರ್ಷ ಬರೋಬ್ಬರಿ 400ರಿಂದ 500 ಕೋಟಿ ರೂಪಾಯಿ ಈ ಆರ್ಆರ್ ನಗರ ವಲಯದಿಂದನೇ ಬಿಬಿಎಂಪಿಗೆ ತನ್ನ ಖಜಾನೆಗೆ ತೆರಿಗೆ ಸಂಗ್ರಹ ಆಗುತ್ತೆ. ಅಂಥ ಒಂದು ಪ್ರತಿಷ್ಠಿತ ವಲಯದಲ್ಲಿರುವಂತಹ ಬರೋಬ್ಬರಿ 5 ಎಕರೆ ಜಮೀನಿಗೆ ಕಳೆದ 16 ವರ್ಷಗಳಿಂದ ತೆರಿಗೆ ಪಾವತಿಯಾಗಿಲ್ಲ ಅಂತಂದರೆ ಇದು ಮೇಲ್ನೋಟಕ್ಕೆ ಇದು ಏನು ಮಾಲೀಕ ಒಂದು ಪಟ್ಟಣಗೆರೆ ಶೆಡ್ನ ಮಾಲೀಕ ಜಯಣ್ಣ ಅಥವಾ ಅವರು ಮಾಡಿರುವಂಥ ಒಂದು ಮೋಸ ಅಥವಾ ದೋಖ ಗೋಲ್ಮಾಲ್ ಅಂತ ನಾವು ಸುಮ್ಮನಿರೋದಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ನ್ಯೂಸ್ 18 ನಿನ್ನೆ ಸವಿಸ್ತಾರವಾಗಿರುವಂಥ ಒಂದು ವರದಿಯನ್ನು ಪ್ರಸಾರ ಮಾಡಿತ್ತು. ತನ್ನ ವರದಿಯಲ್ಲಿ ಒಂದಿಷ್ಟು ಪ್ರಶ್ನೆಗಳನ್ನು ಕೂಡ ಖುದ್ದು ನೇರವಾಗಿ ನ್ಯೂಸ್ 18 ಬಿಬಿಎಂಪಿ ಅಧಿಕಾರಿಗಳು ಕೂಡ ಕೇಳುವಂಥ ಕೆಲಸವನ್ನು ಮಾಡಿತ್ತು. ಇವತ್ತು ಅದೇ ಪ್ರಶ್ನೆಗಳನ್ನು ಬಿಬಿಎಂಪಿ ಆಡಳಿತಗಾರರಾಗಿರುವಂಥ ಉಮಾಶಂಕರ್ ಅವರು ತನ್ನ ಕಂದಾಯ ಅಧಿಕಾರಿಗಳಿಗೆ ಕೇಳಿ ಒಂದು ವರದಿಯನ್ನು, ಒಂದು ಆಂತರಿಕ ತನಿಖೆಗೆ ಸೂಚನೆಯನ್ನು ಮಾಡಿರುವಂಥದ್ದು. ಮುಖ್ಯವಾಗಿ ಕಳೆದ 16 ವರ್ಷ 2008ರಿಂದ 2024 ತನಕ ಈ ತನಕ ಯಾಕೆ ಈ ಒಂದು ಸರ್ವೆ ನಂಬರ್ 22/3 22/5 ಈ ಸರ್ವೆ ನಂಬರ್ನ ಸ್ವತ್ತಿಗೆ ಯಾಕೆ 16 ವರ್ಷಗಳ ಕಾಲ ನೀವು ಆ ತೆರಿಗೆಯನ್ನು ಕಟ್ಟಿಸ್ಕೊಂಡಿಲ್ಲ, ನಿಮ್ಮ ಗಮನಕ್ಕೆ ಯಾಕೆ ಬಂದಿಲ್ಲ? ಈ ಒಂದು ಆರ್ಆರ್ ನಗರದ ಹೆಮ್ಮಿಗೆಪುರ ವಾರ್ಡ್ನ ಸಹಾಯಕ ಕಂದಾಯ ಅಧಿಕಾರಿ ಇರ್ಬೋದು, ಕಂದಾಯ ಅಧಿಕಾರಿ ಇರ್ಬೋದು, ಒಟ್ಟಾರೆ ಈ ಒಂದು ಕಂದಾಯ ಅಧಿಕಾರಿಗಳ ಗಮನಕ್ಕೆ ಈ ಜಮೀನಿನ ಈ ಸ್ವತ್ತಿನ ಮಾಹಿತಿ
ಮಾಹಿತಿ ಯಾಕೆ ನಿಮ್ಮ ಗಮನಕ್ಕೆ ಬಂದಿಲ್ಲ ಅನ್ನುವಂಥದ್ದನ್ನು ಒಂದು ವರದಿ ಕೊಡುವಂತೆ ಕಂದಾಯ ವಿಭಾಗದ ವಿಶೇಷ ಆಯುಕ್ತರಾಗಿರುವಂಥ ಮನೀಶ್ ಮೋದಿಲ್ ಅವರಿಗೆ ಸೂಚನೆ ಕೊಟ್ಟಿರುವಂಥದ್ದು. ಅದು ಯಾವಾಗ ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನ ನಟ ದರ್ಶನ್ ಹಾಗೂ ಆತನ ಸಹಚರ ಆ ಒಂದು ಶೆಡ್ಗೆ ಕರ್ಕೊಂಡು ಹೋಗಿ ಒಂದು ಹತ್ಯೆಯನ್ನ ಮಾಡ್ತಾರೋ, ಅಲ್ಲಿಂದ ಈ ಶೆಡ್ನ ಮೇಲೆ ಇರುವಂಥ ಒಂದಿಷ್ಟು ಕಥೆಗಳು, ಒಂದಿಷ್ಟು ಹೂವಾಪೋಹಗಳು ಹೊರಗಡೆ ಬರುವಂಥದ್ದು. ಆ ಸಂದರ್ಭದಲ್ಲಿ ಈ ಒಂದು ಶೆಡ್ ಯಾರದ್ದು ಅನ್ನುವಂಥ ಒಂದು ಪ್ರಶ್ನೆ ಕೂಡ ಉದ್ಭವ ಆಯಿತು. ಇದರ ಮಾಲೀಕರು ಯಾರು, ಇದರ ದಾಖಲಾತಿಗಳೇನು, ಕಳೆದ ಏನು BBMP ವ್ಯಾಪ್ತಿಗೆ ಬರುತ್ತಾ ಅಥವಾ ಇದಕ್ಕೆ BBMPಯಿಂದ ಹೊರಗಡೆ ಬರುತ್ತಾ ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳೆಲ್ಲವೂ ಬಂತು. ಸಾಕಷ್ಟು ದಾಖಲಾತಿಗಳು ಹೊರಗಡೆ ಬಂತು. ಈ ಸಂದರ್ಭದಲ್ಲಿ ನ್ಯೂಸ್ 18 ಇದರ ದಾಖಲೆಗಳನ್ನು ಹುಡುಕಾಡಿ ಒಂದು ಸುದ್ದಿಯನ್ನು, ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡುತ್ತೆ. ಕಳೆದ 16 ವರ್ಷಗಳಿಂದ BBMPಗೆ ಈ ಒಂದು ಸ್ವತ್ತಿನ ₹1, ಈ ಸ್ವತ್ತಿಗೆ ಸಂಬಂಧಪಟ್ಟಂತೆ ನಯಾ ಪೈಸೆ ಅಷ್ಟೇ ₹1 ಕೂಡ BBMPಗೆ ತೆರಿಗೆ ಪಾವತಿಯಾಗಿಲ್ಲ ಅನ್ನುವಂಥ ವಿಚಾರ ನ್ಯೂಸ್ 18 ಬಯಲಿಗೆಳಿತು. ಅದಾದ ಬಳಿಕ BBMPಯ ಹಿರಿಯ ಅಧಿಕಾರಿಗಳು ಕೂಡ ಇದಕ್ಕೆ ರಿಯಾಕ್ಟ್ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಿರುವಂಥ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡ್ತಾರೆ. ಆದಷ್ಟು ಬೇಗ ಒಂದು ನೋಟಿಸ್ ಅನ್ನು ಕೊಟ್ಟು ಆಸ್ತಿ ತೆರಿಗೆ ಕಟ್ಟಿದ್ರೆ ಆ ಕಟ್ಟಿರುವಂಥ ರಿಸಿಪ್ಟ್ ಅನ್ನು ಕೊಡಬೇಕು, ಇಲ್ಲ ಈ ಒಂದು ಸ್ವತ್ತಿನ ಆ ದಾಖಲಾತಿಗಳೇನಿದೆ ಆ ದಾಖಲಾತಿಯನ್ನು ಕೂಡ ಸಲ್ಲಿಕೆ ಮಾಡೋದಕ್ಕೆ 15 ದಿನಗಳ ಕಾಲಾವಕಾಶವನ್ನು ಕೊಟ್ಟು ಒಂದು ನೋಟಿಸ್ ಅನ್ನು ಜಾರಿ ಮಾಡುತ್ತೆ. ಆ ನೋಟಿಸ್ ಜಾರಿ ಆದ ಬಳಿಕ ಇದೀಗ BBMP ಅಧಿಕಾರಿಗಳು ಕೂಡ ಈ ಒಂದು ಪ್ರಕರಣದಲ್ಲಿ ಶಾಮೀಲಾಗಿದ್ದಾರೆ. ಇವರು ಕೂಡ ಆ ಮಾಲೀಕರ ಜೊತೆ ಕೈಯನ್ನ ಜೋಡಿಸಿದ್ದಾರೆ, ಆಸ್ತಿ ತೆರಿಗೆಯನ್ನ ಕಟ್ಟದೇ ಇರೋದಕ್ಕೆ ಅನ್ನುವಂಥ ಒಂದು ವಿಚಾರ ಹೊರಬಂದಂತ ಸಂದರ್ಭದಲ್ಲಿ BBMPಯ ಆಡಳಿತಗಾರರಾಗಿರುವಂಥ ಉಮಾಶಂಕರ್ ಅವರು ಈ ರೀತಿಯಾಗಿರುವಂಥ ಒಂದು ಮೌಖಿಕ ಆದೇಶವನ್ನ ಕಂದಾಯ ಅಧಿಕಾರಿಗೆ ಕೊಟ್ಟಿರುವಂಥದ್ದು. ನವಿತಾ, ಎಸ್, ಈ ಒಂದು ಆದೇಶದಲ್ಲಿ ಈಗ ಏನೆಲ್ಲ ಸೂಚನೆಯನ್ನ ನೀಡಲಾಗಿದೆ ಅನ್ನುವಂಥದ್ದು ಪ್ರಮುಖವಾಗಿ ಈಗ ಅಷ್ಟರ ಒಳಗಡೆ ವರದಿಯನ್ನ ಕೊಡಬೇಕು ಅನ್ನುವಂಥ ಸೂಚನೆ ಏನಾದರೂ ಇದೆಯಾ? ಕ್ರಮದ ಬಗ್ಗೆ ಏನಾದರೂ ಇದೆಯಾ? ಹೇಗೆ ಅಂದರೆ ನವಿತಾ, ಇಲ್ಲಿ BBMP RR ನಗರದ ಕಂದಾಯ ಅಧಿಕಾರಿಗಳು ನಿನ್ನೆ ಈ ಒಂದು ಪಟ್ಟಣಗೆರೆ ಶೆಡ್ನ ಮಾಲೀಕ ಜಯಣ್ಣನಿಗೆ ಕೊಟ್ಟಿರುವಂಥ ನೋಟಿಸ್ನಲ್ಲಿ 15 ದಿನಗಳ ಒಳಗಾಗಿ ಈ ಒಂದು ಸ್ವತ್ತಿನ ದಾಖಲಾತಿ, ಮುಖ್ಯವಾಗಿ ಸರ್ವೆ ನಂಬರ್ 22/3, 22/5 ಈ 2 ಸರ್ವೆ ನಂಬರ್ಗೆ ಸಂಬಂಧಪಟ್ಟಿರುವಂಥ ದಾಖಲೆಗಳನ್ನು ಕೇಳಿರುವಂಥದ್ದು. ನೀವು ಕಳೆದ 2008ರಿಂದ 2024ರವರೆಗೆ 16 ವರ್ಷಗಳ ಕಾಲ ಆಸ್ತಿ ತೆರಿಗೆ ಕಟ್ಟಿದ್ರೆ ಅದರ ರಿಸಿಪ್ಟನ್ನು ಸಲ್ಲಿಕೆ ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಇವತ್ತು BBMP ಅಡ್ಮಿನಿಸ್ಟ್ರೇಟರ್ ಆಗಿರುವಂಥ ಉಮಾಶಂಕರ್ ಅವರು BBMP ವಿಶೇಷ ಆಯುಕ್ತರಾಗಿರುವಂಥ ಮನೀಶ್ ಮೋದ್ಗಿಲ್ ಅವರಿಗೆ ಕೊಟ್ಟಿರುವಂಥ ಮೌಖಿಕ ಆದೇಶದ ಪ್ರಕಾರ 2008ರಿಂದ ಈವರೆಗೆ ಯಾಕೆ ಈ ಒಂದು ತೆರಿಗೆಯನ್ನ ಕಟ್ಟಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ, ಯಾಕೆ ನಮ್ಮ ಕಂದಾಯ ಅಧಿಕಾರಿಗಳ ಗಮನಕ್ಕೆ ಈ ಒಂದು ಸ್ವತ್ತಿನ ಮಾಹಿತಿಗಳು ಬಂದಿಲ್ಲ ಅನ್ನುವಂಥ ರೀತಿಯಲ್ಲಿರುವಂಥ ಪ್ರಶ್ನೆಯನ್ನ ಕೇಳಿರುವಂಥದ್ದು. ನವಿತಾ, ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.